ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸಾರ್ವಜನಿಕ ಆಡಳಿತ ಎಂಬ ಪಾಠದಿಂದ ಕೆಲವೊಂದು ಪ್ರಮುಖವಾದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು? ವುಡ್ರೋ ವಿಲ್ಸನ್. ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್. ಎರಡನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಪದವನ್ನು ಮೊದಲ ಬಾರಿಗೆ ಬಳಸಿದವನು ಯಾರು? ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಅದೇ ರೀತಿ ಮೂರನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗದ ಸ್ಥಾಪನೆಯ ಕುರಿತು ತಿಳಿಸುವ ನಮ್ಮ ಸಂವಿಧಾನದ ವಿಧಿ ಯಾವುದು? 315ನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗದ ಸ್ಥಾಪನೆಯ ಬಗ್ಗೆ ತಿಳಿಸುತ್ತೆ. ನಾಲ್ಕನೇ ಪ್ರಶ್ನೆ, ಪೋಸ್ಡ್ ಕಾರ್ಬ್ ಪದದ ಮೂಲಕ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಸೂಚಿಸಿದವರು ಯಾರು? ಲೂಥರ್ ಗುಲಿಕ್ ಎಂಬುವನು ಪೋಸ್ಡ್ ಕಾರ್ಬ್ ಎಂಬ ಪದದ ಮೂಲಕ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ತಿಳಿಸ್ತಾನೆ. ಐದನೇ ಪ್ರಶ್ನೆ, ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ? ಅದನ್ನು ನೇಮಕಾತಿ ಅಂತ ಕರಿತೀವಿ. ಆರನೇ ಪ್ರಶ್ನೆ, ನೇಮಕಾತಿಯು ಆಡಳಿತದ ರಚನೆಯ ಅಡಿಗಲ್ಲಾಗಿರುತ್ತದೆ ಎಂದು ವ್ಯಾಖ್ಯಾನಿಸಿದವರು. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಓ ಗ್ಲೇನ್ ಸ್ಟಾಲ್ ಎಂಬುವನು ಈ ರೀತಿ ಆ ವ್ಯಾಖ್ಯಾನವನ್ನು ನೀಡುತ್ತಾನೆ. ಸಾರ್ವಜನಿಕ ಆಡಳಿತ ಎಂದರೇನು? ಅದರಲ್ಲಿ 4 ಆಯ್ಕೆಗಳನ್ನು ನೀಡಿದ್ದಾರೆ. ಸಾರ್ವಜನಿಕ ಆಡಳಿತ ಅಂದರೆ ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ. ಅದೇ ರೀತಿ ಅದರಲ್ಲಿ 8ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು? ಲೂಥರ್ ಗುಲಿಕ್, ವುಡ್ರೋ ವಿಲ್ಸನ್, ಫ್ಲಿಪ್ಪರ್ ಮತ್ತು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಇದರಲ್ಲಿ ಯಾರು ಅಂದರೆ ಲೂಥರ್ ಗುಲಿಕ್ ಮೊದಲ ಬಾರಿಗೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಬಳಸ್ತಾನೆ. 9ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. 10ನೇ ಪ್ರಶ್ನೆ, ವುಡ್ರೋ ವಿಲ್ಸನ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು? ವುಡ್ರೋ ವಿಲ್ಸನ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ. ಅದೇ ರೀತಿ 11ನೇ ಪ್ರಶ್ನೆ, ಫ್ಲಿಪ್ನರ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಏನು? ಫ್ಲಿಪ್ನರ್ ಅವರ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ. ಅದೇ ರೀತಿ 12ನೇ ಪ್ರಶ್ನೆ, ಲೂಥರ್ ಗುಲಿಕ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಏನು? ಲೂಥರ್ ಗುಲಿಕ್ ಅವರ ಪ್ರಕಾರ ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖೆಗೆ ಸಂಬಂಧಿಸಿರುವುದೇ ಸಾರ್ವಜನಿಕ ಆಡಳಿತ. ಎಫ್.ಎಂ. ಮಾರ್ಕ್ಸ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಏನು? ಎಫ್.ಎಂ. ಮಾರ್ಕ್ಸ್ ಅವರ ಪ್ರಕಾರ ವ್ಯಕ್ತಿ ಮತ್ತು ವಸ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತೆ. 14ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕುರಿತು ಸಂಕುಚಿತ ದೃಷ್ಟಿಕೋನದ ಪ್ರತಿಪಾದಕರು ಯಾರು? ಯಾರು ಅಂದರೆ ವುಡ್ರೋ ವಿಲ್ಸನ್, ಸೈಮನ್ ಮತ್ತು ಹರ್ಬರ್ಟ್ ಎಂಬುವರು ಸಾರ್ವಜನಿಕ ಆಡಳಿತದ ಬಗ್ಗೆ ಸಂಕುಚಿತ ದೃಷ್ಟಿಕೋನದ ಪ್ರತಿಪಾದನೆಯನ್ನು ನೀಡಿರುತ್ತಾರೆ. ಅದೇ ರೀತಿ 15ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ವಜಾ ಮಾಡುತ್ತಾರೆ? ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರಪತಿಗಳು ವಜಾ ಮಾಡುತ್ತಾರೆ. 16ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾವ ಅಂಶಗಳ ಆಧಾರದ ಮೇಲೆ ವಜಾ ಮಾಡಲಾಗುತ್ತೆ? ಇವರನ್ನ ಅವರಿಂದ ಮಾಡಲ್ಪಟ್ಟಿರುವ ಅಥವಾ ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ಅವರನ್ನ ಅಧ್ಯಕ್ಷರನ್ನ ಸದಸ್ಯರನ್ನ ಏನ್ ಮಾಡಬಹುದು? ವಜಾ ಮಾಡಬಹುದು. ಅವರಿಂದ ಏನಾದರೂ ದುರ್ನಡತೆ ಆಗಿದ್ರೆ, ಅಸಮರ್ಥತೆ, ಕೆಲಸದಲ್ಲಿ ಅಸಮರ್ಥತೆ ಇದ್ರೆ ಅದರಿಂದ ಸಾಬೀತಾಗಿದ್ರೆ ಅವರ ಅಸಮರ್ಥತೆ ಮತ್ತು ದುರ್ನಡತೆ ಅದರಿಂದ ಅವರನ್ನ ವಜಾ ಮಾಡಬಹುದು. 17ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ? ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ.
ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ ಮತ್ತು ವಜಾ ಮಾಡುತ್ತಾರೆ? ಸೊ ಅವರನ್ನ ರಾಜ್ಯಪಾಲರು ನೇಮಿಸಬಹುದು ಮತ್ತು ವಜಾ ಮಾಡಬಹುದು. ಅದೇ ರೀತಿ ನೇಮಕಾತಿ ಅಂದ್ರೇನು? ಸೊ ಈ ಪ್ರಶ್ನೆ ಯಾವಾಗಲೇ ತಿಳ್ಕೊಂಡಿದೀವಿ. ಸೂಕ್ತ ಉದ್ಯೋಗಕ್ಕೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ? ನೇಮಕಾತಿ ಅಂತ ಕರಿತೀವಿ. ಕರ್ನಾಟಕ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ? ಕರ್ನಾಟಕ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಸಂವಿಧಾನದ ಯಾವ ವಿಧಿಯು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳ ಬಗ್ಗೆ ತಿಳಿಸುತ್ತದೆ? 315ನೇ ವಿಧಿಯು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳ ಬಗ್ಗೆ ತಿಳಿಸುತ್ತದೆ. ಅದೇ ರೀತಿ ನಮ್ಮ ಸಂವಿಧಾನದ ಯಾವ ವಿಧಿಯ ಅನ್ವಯ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಬಹುದು? 352, 356, 365 ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ಇದರಲ್ಲಿ 356ನೇ ವಿಧಿ ಏನ್ ಮಾಡುತ್ತೆ? ರಾಷ್ಟ್ರಪತಿಯವರ ಆಳ್ವಿಕೆಯನ್ನು ತಿಳಿಸುತ್ತೆ. 23ನೇ ಪ್ರಶ್ನೆ, ರಾಜ್ಯದಲ್ಲಿ ಪೊಲೀಸ್ ಖಾತೆ ಯಾರ ಅಧೀನದಲ್ಲಿರುತ್ತದೆ? ರಾಜ್ಯದಲ್ಲಿ ಪೊಲೀಸ್ ಖಾತೆಯು ಗೃಹ ಇಲಾಖೆಯ ಅಧೀನದಲ್ಲಿ ಇರುತ್ತದೆ. 24ನೇ ಪ್ರಶ್ನೆ, ರಾಜ್ಯ ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಾಗಿರುತ್ತಾರೆ? ಗೃಹ ಇಲಾಖೆಯ ಕಾರ್ಯದರ್ಶಿಗಳು ರಾಜ್ಯ ಗೃಹ ಇಲಾಖೆ ಆಡಳಿತಾತ್ಮಕ ಮುಖ್ಯಸ್ಥರಾಗಿರುತ್ತಾರೆ. ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಕುರಿತು ಸಮಗ್ರ ದೃಷ್ಟಿಕೋನದ ಪ್ರತಿಪಾದಕರು ಯಾರು? ಅಂದ್ರೆ ವುಡ್ರೋ ವಿಲ್ಸನ್ ಮತ್ತು ಎಲ್.ಒ. ವೈಟ್ಮೋರ್ ಅವರು ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಕುರಿತು ಸಮಗ್ರ ದೃಷ್ಟಿಕೋನದ ಪ್ರತಿಪಾದಕರಾಗಿರುತ್ತಾರೆ. ಅರ್ಥ ಆಯ್ತಲ್ವಾ ಸ್ನೇಹಿತರೆ? ಇದೇ ತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.